2 ಡ್ರಾಪ್ ಸರಿ ಆಯ್ತಾ ರೈಟ್ ನೇಲ್ ಪಾಲಿಶ್ ಕೊಡೋಣ ಪೋಲಿಯೋನ ನಿರ್ಮೂಲನೆ ಮಾಡಬೇಕು ನಮ್ಮ ಭಾರತದಿಂದ. ಯಾಕೆ ಈ ಪ್ರೋಗ್ರಾಮ್ ಮತ್ತೆ ಮತ್ತೆ ನಡೀತದೆ ಅಂದರೆ, ಇನ್ನೂ ಕೆಲವು ದೇಶದಲ್ಲಿ ಪಾಕಿಸ್ತಾನ, ಬಾಂಗ್ಲಾದೇಶ ಕೆಲವು ಕಡೆ ಇನ್ನೂ ಪೋಲಿಯೋ ಕಾಣಿಸ್ಕೊಳ್ತಾ ಇದೆ. ಸೊ ಇದನ್ನ ಕಂಪ್ಲೀಟ್ ನಿರ್ಮಾಣ ಮಾಡಬೇಕಾದ್ರೆ ನಾವೆಲ್ಲ ಫುಲ್ಲು ಇಮ್ಯುನೈಸ್ ಆಗಬೇಕು. ಅದಕ್ಕೋಸ್ಕರ ಈ ಪಲ್ಸ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀನಿ. ಈ ನಮ್ಮ KNF ಈಗ ಸುಮಾರು 2,50,000 ಪಾಪ್ಯುಲೇಷನ್ ಇದೆ ಮತ್ತು 30,000 ಮಕ್ಕಳಿಗೆ ಲಸಿಕೆ ಹಾಕಿ ನಾವು ಕಾರ್ಯಕ್ರಮ ಮಾಡ್ತಿದ್ದೀವಿ. ಸೊ ಇದೆಲ್ಲ ಎಲ್ಲರೂ 0 to 5 years ಮಕ್ಕಳಿಗೆ ಲಸಿಕೆ ಹಾಕಿಸಿ ಈ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕು. ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇಡೀ ದೇಶಾದ್ಯಂತ ನಡೆಯುವಂಥ ಒಂದು ಇಮ್ಯುನೈಸೇಷನ್ ಕಾರ್ಯಕ್ರಮ. ಅದನ್ನು ಯಶಸ್ವಿ ಮಾಡ್ತಾರೆ. ಕೆಲವೊಂದು ವಾಲಂಟ್ರಿ ಆರ್ಗನೈಸೇಷನ್ಸ್ ಕೂಡ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾರೆ. ಇದರದ್ದು ಒಂದು ಎಷ್ಟು ದೇಶಗಳಿದ್ದಾವೆ, ಮುಂದುವರೆದ ದೇಶಗಳ ಜೊತೆಯಲ್ಲಿ ನಮ್ಮ ಭಾರತದಲ್ಲೂ ಕೂಡ ಪಲ್ಸ್ ಪೋಲಿಯೋ ಅನ್ನೋ ಒಂದು ಪೀಡೆಗೆ ಮೊದಲು ಒಳಗಾಗಿತ್ತು. ಇವತ್ತು 0% ಬಂದಿದ್ದೀವಿ ನಾವು. ಅಂದರೆ ನಾವು ಅಷ್ಟು ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದೀವಿ. ಪಲ್ಸ್ ಪೋಲಿಯೋ ಅನ್ನುವಂಥದ್ದು ನಾವು ನೋಡ್ತೀವಿ ಯಾವ ಥರ ಅದು ಪಲ್ಸ್ ಪೋಲಿಯೋಯಿಂದ ಏನೇನೆಲ್ಲ ಪ್ರಾಬ್ಲಮ್ಸ್ನ, ಡಿಫಿಕಲ್ಟೀಸ್ನ ಫೇಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಅದಕ್ಕೆ ಈ ದಿನ ವಿಶೇಷವಾಗಿ ಡಾಕ್ಟರ್ಸ್ ಜೊತೆ ಆ ಪೇರೆಂಟ್ಸು ಕೂಡ, ಆ ಮಕ್ಕಳ ತಂದೆ ತಾಯಿ ಕೂಡ ಅದನ್ನು ಅಷ್ಟು ಜಾಗರೂಕತೆಯಿಂದ 5 ವರ್ಷ ಮಿನಿಮಮ್ ಅದರದ್ದು ಒಂದು ಟರ್ಮ್ ಅಂತ ಒಂದು ಕೋರ್ಸ್ ಎವ್ರಿ ಇಯರ್ ಒಂದು ಸತಿ ಅವರಿಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಹುಟ್ಟಿದ ಜಸ್ಟ್ ಬಾರ್ನ್ ಬೇಬಿಯಿಂದ 5 yearsವರೆಗೂ ಕೂಡ ಇದು ಒಂದು ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ. ಇದು ನನ್ನ ಕ್ಷೇತ್ರದಲ್ಲಿ ಟೋಟಲ್ KGF ಅಲ್ಲಿ ಪಾಪ್ಯುಲೇಷನ್ನೇ 2,70,000 ಇದ್ದಾರೆ. ಅದರಲ್ಲಿ ಮನೆಗಳು ಅಂತ ಲೆಕ್ಕ ತಗೊಂಡಾಗ 56,000 ಬರುತ್ತೆ. ರೂರಲ್ ಮತ್ತು ಅರ್ಬನ್ ಪಾಪ್ಯುಲೇಷನ್ ಎರಡೂ ಸೇರಿ 2,70,000 ಇದೆ. ಸೊ 0 to 5 years ಅಂದಾಗ 30,000 ಮಕ್ಕಳು ಈ ಕಾರ್ಯಕ್ರಮದ ಒಳಪಡ್ತಾರೆ. ನಗರ ಭಾಗದಲ್ಲಿ 4 days, ಗ್ರಾಮೀಣ ಭಾಗದಲ್ಲಿ 3 ದಿನ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾ ಇದ್ದಾರೆ. ಡಾಕ್ಟರ್ಸು, ನರ್ಸಿಂಗ್ ಸ್ಟಾಫು ಮತ್ತು ಈ ಪ್ರೋಗ್ರಾಮಲ್ಲಿ ಯಾರ್ಯಾರು ವಾಲಂಟ್ರಿ ಆರ್ಗನೈಸರ್ಸ್ ಇದ್ದಾರೆ ಅವರಿಗೂ ಕೂಡ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಈ ಏನೂ ಗೊತ್ತಿಲ್ಲದೆ ಇರುವಂಥ ಬೆಳವಣಿಗೆಯಲ್ಲಿರುವಂಥ ವಯಸ್ಸಲ್ಲಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದು ಒಂದು ದೇಶದ ಆರೋಗ್ಯನ ಕಾಪಾಡ್ದಂಗೆ. ಮಕ್ಕಳಿಗೆ ಗೊತ್ತಿಲ್ಲದೆ ಇರುವಂಥ ವಯಸ್ಸಲ್ಲಿ ಡಾಕ್ಟರ್ಸು ಮತ್ತು ಆ ತಂದೆ ತಾಯಿ, ಅದರ ಜೊತೆಯಲ್ಲಿ ಈ ಒಂದು ಆರ್ಗನೈಸೇಷನಲ್ಲಿ ಕೆಲಸ ಮಾಡುವಂಥ ಕಂಪ್ಲೀಟ್ ಡಾಕ್ಟರ್ಸ್ ಇರ್ಬೋದು, ವಾಲಂಟ್ರಿ ಆರ್ಗನೈಸರ್ಸು, ನರ್ಸಿಂಗ್ ಸ್ಟಾಫು, ಮನೆಗೂ ಹೋಗಿ ಕೆಲಸ ಮಾಡ್ತಾರಲ್ಲ ಅವರು, ಮತ್ತು ಎಲ್ಲ ಇಲಾಖೆಯವ್ರಿಗೂ ಕೂಡ ಇದೊಂದು ಜವಾಬ್ದಾರಿ ಇರುತ್ತೆ. ಇದನ್ನು ನಾವು ಯಶಸ್ವಿ ಮಾಡಿದಾಗ ಮಾತ್ರನೇ ನಾವು ಇದು ಪಲ್ಸ್ ಪೋಲಿಯೋನ ಎರಾಡಿಕೇಟ್ ಮಾಡಲಿಕ್ಕಾಗತ್ತೆ. ದೇಶನ ಭಾಳ ಗಟ್ಟಿಯಾಗಿ ಕಟ್ಟಲಿಕ್ಕೆ ಆಗುತ್ತೆ. ಆರೋಗ್ಯ ಸುಧಾರಣೆ ತುಂಬ ಮುಖ್ಯ. ದೇಶಕ್ಕೆ ಆರೋಗ್ಯ ಸುಧಾರಣೆ ಆದರೆ, ಆರೋಗ್ಯವಾಗಿರುವಂಥ ಮಗು ಇದ್ದಾಗ ಮಾತ್ರನೇ ನಾವು ಉತ್ತಮವಾಗಿರುವಂಥ ಭವಿಷ್ಯ ಮತ್ತು ದೇಶನ ಕಟ್ಟಕ್ಕಾಗತ್ತೆ. ಅದಕ್ಕೆ ಇವ್ರ ಪಾತ್ರ ಜಾಸ್ತಿ ಇದೆ. ಅದಕ್ಕೆ ನಾನು ಈ ದಿನ ಜವಾಬ್ದಾರಿಯಿಂದ ಈ ಕೆಲಸನ ಮಾಡ್ತಾ ಇದ್ದಾರೆ. ಅವ್ರನ್ನ ಹಾರೈಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ, ಮುಂದೇನೂ ಆಗುತ್ತೆ ಅಂತ ಹೇಳ್ತೀನಿ. ಇದೆ ಅಂತ ಹೇಳಿದ್ದಾರೆ, ನೋಡಿದ್ದಾರೆ, ತೋರಿಸ್ತೀನಿ ಪಾಯಿಂಟ್. ಅದೇ ಬಂದಿದೆ ಒಂದು ಪಾಯಿಂಟ್ ತೋರಿಸಿ ಮತ್ತೆ ನಮ್ಮದು ಸ್ಟ್ರಕ್ಚರ್ಸ್ ಎಲ್ಲ ಬಂದಾಗ ಆಮೇಲೆ ತಲೆನೋ ಆಗುತ್ತೆ. ಈ ಪ್ರಿಮಿಸಸ್ಸಲ್ಲಿ ಒಂದು ಬೋರ್ಡ್ ಸಪ್ರೇಟ್ ಆಗಿದ್ದರೆ ಇದು ಕೊಟ್ಟರೆ ನಾವು ಇಂದಿರಾ ಕ್ಯಾಂಟೀನ್ಗೂ ಕೊಡ್ತೀವಿ.
ಇಲ್ಲಿ ನಾವು ನೀರು ಕೊಟ್ಟರೆ ಇಲ್ಲಿ ನೀರು ಪ್ರೊವಿಷನ್ ಮಾಡಿದ್ರೆ ಹಾಸ್ಪಿಟ್ಲಿಗೆ ಮತ್ತು ಇಂದಿರಾ ಕ್ಯಾಂಟೀನ್ ಎರಡೂ ಕೊಡ್ಬೋದು. ಬಟ್ ಪ್ರಿಮಿಸಿಸಲ್ಲೇ ನೀರು ಸಿಕ್ಕಿದ್ರೆ ಆಯ್ತು, ಇಲ್ಲಾಂದರೆ ಒಂದಿಬ್ಬರ ಹತ್ರ ತೋರಿಸಿ, ಜಿಯಾಲಜಿಸ್ಟ್ ಹತ್ರನೂ ತೋರಿಸಿ. ಇಲ್ಲ ಪಾರ್ಕ್ ಬೇಕೆ ಮಾಡ್ತೀವಲ್ಲ ಆ ಕಡೆ, ಪಾರ್ಕ್ ಮೇಂಟೈನ್ ಆಗಬೇಕು, ಹಾಸ್ಪಿಟ್ಲು ಮೇಂಟೈನ್ ಆಗಬೇಕು, ಇಂದಿರಾ ಕ್ಯಾಂಟೀನ್ ನಮ್ಮದು 100 ಫೀಟಿಗೆ ನೀರಿದೆ. ಅದು ಫೋರ್ತ್ ಇದು. ಹಾಗಾದ್ರೆ ಒಂದ್ಸತಿ ನೀವು ಅದು ಏನಾಗಿದೆ ಅಂತಂದ್ರೆ ಮೋಟರ್ ತೆಗಿಬೇಕು. ಮೋಟರ್ ಕಟ್ಟಾಗಿ ನೀರಿದೆ. ಮೋಟರ್ ತೆಗೆದು ಬಿಟ್ರೆ 100 ಫೀಟಿಗೆ ನೀರು. ಈ ಪ್ರಿಮಿಸಿಸ್ ಅಲ್ಲಿ ಎಲ್ಲಿ ನೀರು ಸಿಕ್ಕಿದ್ರು ಅದನ್ನ ರೆಡಿ ಇಟ್ಕೊಳ್ಳಿ. ಎರಡೂ ಹಾಸ್ಪಿಟ್ಲಿಗೆ ಮ್ಯಾನೇಜ್ ಮಾಡ್ಬೋದು ನಾವು, ಆ ಥರ ಮಾಡ್ಕೊಳ್ಳೋಣ. ಬೇಕಾದ್ರೆ ಇವರಿಗೆ ಒಂದು ಟ್ಯಾಂಕ್ ಥರ ಮಾಡಿ ಗ್ರಾವಿಟೇಷನಲ್ ಫೋರ್ಸಲ್ಲಿ ಇವ್ರಿಗೆ ನೀರು ಸಿಗೋ ಥರ ಮಾಡೋಣ. ಚೆಕ್ ಮಾಡಿಸಿ.